ಗೌರವಾನ್ವಿತ ಮಧು ಬಂಗಾರಪ್ಪನವರೇ, ನಿನ್ನೆ ದಿನ ನೀವು ನಮ್ಮ ನಾಯಕರಾದಂಥ ಆರ್ಗ ಜ್ಞಾನೇಂದ್ರಣ್ಣವರ ಬಗ್ಗೆ ಬಳಸಿರ್ತಕ್ಕಂಥ ಪದ ತೀಕ್ಷ್ಣವಾಗಿ ನಾವು ಇದನ್ನು ಖಂಡಿಸ್ತೇವೆ. ನೀವು ಈ ರಾಜ್ಯದ ಮಂತ್ರಿಯಾಗಿ, ಜಿಲ್ಲಾ ಮಂತ್ರಿಗಳಾಗಿ, ಪ್ರತಿಷ್ಠಿತ ಗೌರವಾನ್ವಿತ ರಾಜಕಾರಣಿಯ ಪುತ್ರರಾಗಿ ತಾವು ನಿನ್ನೆ ಬಳಸಿರ್ತಕ್ಕಂಥ ಪದ ತಮ್ಮ ರಾಜಕೀಯ ಜೀವನಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ ಅಂತ ನಾವು ಭಾವಿಸ್ತೇವೆ. ತಮ್ಮಲ್ಲಿ ವಿನಂತಿಸಿಕೊಳ್ಳೋದಿಷ್ಟೇ, ನೀವು ರಾಜಕೀಯವಾಗಿ ಹೇಳಿಕೆ ಟಿಪ್ಪಣಿ ಮಾಡೋದು ಎಷ್ಟಾದರೂ ಮಾಡಿ, ಆದರೆ ಆರ್ಗ ಜ್ಞಾನೇಂದ್ರಣ್ಣವರಂಥ 50 ವರ್ಷ ರಾಜಕೀಯ ಅನುಭವ ಇರ್ತಕ್ಕಂಥವ್ರು, ಅವ್ರು ಎಂದೂ ಕೂಡ ಟೀಕೆ ಟಿಪ್ಪಣಿಯ ಸಂದರ್ಭದಲ್ಲಿ ಯಾವುದೇ ಪಕ್ಷದ ನಾಯಕರಿಗೆ ಅವಾಚ್ಯವಾಗಿ ಪದಗಳನ್ನು ಬಳಸಿದ್ದೇ ಇಲ್ಲ. ಹಾಗೂ ತೀರ್ಥಹಳ್ಳಿಯ ಎಲ್ಲ ಪಕ್ಷದ ಕಾರ್ಯಕರ್ತರು, ಮತದಾರರು ಒಪ್ಕೊಳ್ತಕ್ಕಂಥ ನಾಯಕರು ಆರ್ಗ ಜ್ಞಾನೇಂದ್ರಣ್ಣವರು. ಚುನಾವಣೆ ಸಂದರ್ಭದಲ್ಲಿ ಹೇಳಿಕೆ ಪರ ವಿರೋಧಗಳು ಸರ್ವೇ ಸಾಮಾನ್ಯ, ಆದರೆ ತೀರ್ಥಹಳ್ಳಿಯ ಪ್ರಬುದ್ಧ ಮತದಾರರು ಇರ್ತಕ್ಕಂಥದ್ದು ಕ್ಷೇತ್ರ ಅದು. ಕುವೆಂಪು ಅವರು, ಕಡಿದಾಳ ಮಂಜಪ್ಪನವರು, ಶಾಂತವೇರಿ ಗೋಪಾಲಗೌಡರು, ಇಂಥ ಪ್ರಬುದ್ಧ ರಾಜಕಾರಣಿಗಳು, ಇಂಥ ಮಹಾನ್ ನಾಯಕರು ಜನಿಸಿರ್ತಕ್ಕಂಥ ಕ್ಷೇತ್ರದಲ್ಲಿ ಇವರು ಕೂಡ ಒಬ್ಬರು ಮಹಾನ್ ನಾಯಕರಾಗಿ, ಒಂದು ಶ್ರೇಷ್ಠ ವ್ಯಕ್ತಿಯಾಗಿ, ಒಂದು ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಯಾವುದೋ ತಂದೆಯ ಹೆಸರಿನಿಂದನೋ ಯಾವುದೋ ಬೇರೆ ಬೇರೆ ಬಲಾಢ್ಯದಿಂದನೋ ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದವರಲ್ಲ. ಒಂದು ಬಡ ಕುಟುಂಬದಲ್ಲಿ ಜನಿಸಿ ಕಾರ್ಯಕರ್ತರ ನಡುವೆ, ಮತದಾರರ ನಡುವೆ ನಾನಾ ಹೋರಾಟಗಳ ಮೂಲಕ ರಾಜಕೀಯ ಕ್ಷೇತ್ರಕ್ಕೆ ಬಂದು ಈ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ 10 ಬಾರಿ ಸ್ಪರ್ಧಿಸಿ 5 ಬಾರಿ ಚುನಾಯಿತ ಪ್ರತಿನಿಧಿಗಳಾಗಿ ಈ ನಾಡಿನ, ಈ ಕ್ಷೇತ್ರದ, ಜಿಲ್ಲೆಯ ಜನರ ಸೇವೆ ಸಲ್ಲಿರ್ತಕ್ಕಂಥ ಸಾಮಾನ್ಯ ಜನನಾಯಕರಾಗಿರ್ತಕ್ಕಂಥ ಜ್ಞಾನೇಂದ್ರಣ್ಣವ್ರ ಬಗ್ಗೆ ನೀವು ಬಳಸಿರ್ತಕ್ಕಂಥ ಹೇಳಿಕೆಯನ್ನು ಕೂಡಲೇ ಹಿಂಪಡಿಬೇಕು ಅಂತೇಳಿ ನಾನೊಬ್ಬ ಭಾಜಪದ ಕಾರ್ಯಕರ್ತನಾಗಿ, ಆರ್ಗ ಜ್ಞಾನೇಂದ್ರಣ್ಣವರ ಹಿತೈಷಿಯಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತೇನೆ. ದಯಮಾಡಿ ಇಂಥ ಹೇಳಿಕೆಯನ್ನು ಮುಂದಿನ ದಿನಗಳಲ್ಲೂ ಕೊಡಬಾರ್ದು. ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಹಿಂಪಡಿಬೇಕು. ಅದು ನಿಮಗೂ ಕೂಡ ಒಂದು ಗೌರವವನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಆಗತ್ತೆ ಹಿಂಪಡೆದ್ರೆ ಅಂತ ವಿನಂತಿಸ್ಕೊಳ್ತೇನೆ.